ನಮಸ್ತೆ. ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಪಟ್ಟಣದಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ 78ನೇ ಧ್ವಜಾರೋಹಣ ತಹಸೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಧ್ವಜಾರೋಹಣ ಮಾಡಿದ್ರು. ನಂತರ ಶಾಸಕ ಬಸವರಾಜ ರಾಯರೆಡ್ಡಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಮೊದಲಿನ ಹೋರಾಟ ಮಾಡಿದ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮ. ಇಡೀ ದೇಶದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು. ನಂತರ ಸ್ವತಂತ್ರ ಚಳುವಳಿಗಾಗಿ ಹೋರಾಟ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಇನ್ನೂ ಅನೇಕರು ಹೋರಾಟ ಮಾಡಿದ್ದಾರೆ ಎಂದರು. ಕೌಶಲ್ಯ ಅಭಿವೃದ್ಧಿ ಕೇಂದ್ರಕ್ಕೆ 120 ಕೋಟಿ ಹಣ ಬಜೆಟ್ನಲ್ಲಿ ಮಂಜೂರು ಮಾಡಿಸಿದ್ದೀನಿ. ಪ್ರತಿಯೊಬ್ಬರ ಅಭಿವೃದ್ಧಿ ಕೆಲಸದಲ್ಲಿ ಸಹಕಾರ ನೀಡಿ ಈ ಬಾರಿ 12 ಹೊಸ ಹೈಸ್ಕೂಲ್ ಮಾಡಿಸಿರುತ್ತೇನೆ ಮತ್ತು 6 ಹೊಸ ಜೂನಿಯರ್ ಕಾಲೇಜು, 3 ವಸತಿ ಶಾಲೆಯನ್ನು ಮಾಡಿಸಿರುತ್ತೀವಿ. ನಾನು ಶಿಕ್ಷಣಕ್ಕಾಗಿ ಅತಿ ಹೆಚ್ಚಿನ ಒತ್ತಡ ನೀಡ್ತೀನಿ ಎಂದರು. ನಮ್ಮ ದೇಶದಲ್ಲಿ ನಾವು ಹೇಳ್ತೇವೆ, ಮೊದಲನೇ ಸಿಪಾಯಿ ಸ್ವಾತಂತ್ರ್ಯದ ಚಳವಳಿ 1857 ಸಿಪಾಯಿ ದಂಗೆ ಇತಿಹಾಸದಲ್ಲಿ ನಮೂದನ್ನ ಮಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಪ್ರಥಮವಾಗಿ 1924 ಕಿತ್ತೂರು ಚೆನ್ನಮ್ಮ. ಕಿತ್ತೂರು ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಮೊದಲೇ ಹೋರಾಟ ಮಾಡಿದಂಥದ್ದು. ತದನಂತರ ಟಿಪ್ಪು ಸುಲ್ತಾನ್ ಹೋರಾಟ ಮಾಡಿದ ಉದಾಹರಣೆಗಳಿದ್ದಾರೆ. ಇದನ್ನೆಲ್ಲ ಬಿಟ್ಬಿಡ್ತಾರೆ. 1857 ಪ್ರಾರಂಭ ಆಯಿತು ಅಂತ ಹೇಳಿ ಬರೀತಾರೆ. ಆದ್ರೆ ಇವು ಕೂಡ ದಾಖಲಾತಿಯಾಗಲಿ. 1857ರಲ್ಲಿ ಸಿಪಾಯಿ ದಂಗೆ ಹಿಂದೂ ಮತ್ತು ಮುಸ್ಲಿಂ ಜನಾಂಗ ಎಲ್ಲ ಒಂದಾಗಿ ಹೋರಾಟ ಮಾಡಿದ್ರು. ಇಡೀ ದೇಶದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಹಿಂದೂ ಮತ್ತು ಮುಸ್ಲಿಮರೆಲ್ಲರೂ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಅದಕ್ಕಾದ ಇತಿಹಾಸಕ್ಕೆ ನಾನು ಹೋಗಲ್ಲ, ಎಲ್ಲರೂ ಓದಿರ್ತೇವೆ. ಸಿಪಾಯಿ ದಂಗೆ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಈಗಾಗಲೇ. ತದನಂತರ ಈ ಸ್ವಾತಂತ್ರ್ಯದ ಹೋರಾಟ ಪ್ರಾರಂಭ ಆಗಿ ಸ್ವಾತಂತ್ರ್ಯದ ಹೋರಾಟದ ಸಲುವಾಗಿಯೇ ಅವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುಟ್ಟುಕೊಟ್ಟು ಈ ದೇಶದ ಸ್ವಾತಂತ್ರ್ಯದ ಚಳವಳಿಗಾಗಿ ಅದರಲ್ಲಿ ಬಹಳಷ್ಟು ಜನ ಪ್ರಮುಖರು, ಮುಖ್ಯವಾಗಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಲೋಕಮಾನ್ಯ ತಿಲಕರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಹೀಗೆ ಬಹಳಷ್ಟು ಜನ, ಇನ್ನೂ ಸಾವಿರಾರು ಜನ ಇದ್ದಾರೆ ಮಹನೀಯರು ಚಳವಳಿಯ ನೇತೃತ್ವವನ್ನು ವಹಿಸಿ ಮತ್ತು ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ಸ್ಥಳೀಯವಾಗಿ ನಾಯಕರು ಹೋರಾಟ ಮಾಡಿದರು, ತಮ್ಮ ಪ್ರಾಣತ್ಯಾಗ ಮಾಡಿದರು. ಅದರಲ್ಲಿ ಕರ್ನಾಟಕದಲ್ಲಿ ಕೂಡ ಎಷ್ಟೊಂದು ಹೆಸರುಗಳನ್ನು ನೀವು ಕೇಳ್ತೀರಿ. ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಮೈಲಾರ ಮಹದೇವ್ ಇರ್ಬೋದು, ಹೀಗೆ ಹಲವಾರು ಇನ್ನೂ ಹೆಸರುಗಳನ್ನು ನಾವು ನೋಡ್ತೇವೆ. ನಮ್ಮ ಇಲ್ಲಿ ಸ್ಥಳೀಯವಾಗಿ ಕೂಡ ಸಾಕಷ್ಟು ಹಿರಿಯರು ಹೋರಾಟವನ್ನು ಮಾಡಿದ ಸಲುವಾಗಿ 1947 ಆಗಸ್ಟ್ 15 ಅಂದರೆ ಮಧ್ಯರಾತ್ರಿ 12 ಗಂಟೆಗೆ, ಇಂಗ್ಲಿಷ್ ಕ್ಯಾಲೆಂಡರ್ 12 ಗಂಟೆಗೆ ದಿನ ಪ್ರಾರಂಭ ಮಾಡ್ತಾರೆ. ಗ್ರೀನ್ವಿಚ್ ಟೈಮ್ಸ್ ಅಂತ ಕರೀತಾರೆ. ಅವಾಗ ಮೈಸೂರು CM ಕಾನ್ಸ್ಟಿಟ್ಯೂನ್ಸಿ ಹೋಣ. ಇಂದು ನಾನೇ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದಾಗ ಅಲ್ಲೊಂದು ತಳಕೆಲ್ಲೂರನ್ನು ಮಾಡಿದೆ. ದೇಶಪಾಂಡೆ ಅವರು ಅದನ್ನು ಮಾಡಿದರು. ಇವತ್ತು ಮತ್ತೆ ಕೌಶಲ್ಯಾಭಿವೃದ್ಧಿ ಕೇಂದ್ರಕ್ಕೆ 120 ಕೋಟಿ ರೂಪಾಯಿ ಕೊಡಿಸಿದ್ದೇವೆ ಬಜೆಟ್ನಲ್ಲಿ. ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ಅದನ್ನು. ಪ್ರತಿ ವರ್ಷ 2,500 ವಿದ್ಯಾರ್ಥಿಗಳು, ಅಲ್ಲಿ 60 ಟ್ರೇಡ್ಸ್ ಇದೆ, ಡಿಫ್ರೆಂಟ್. ಈಗ ಏನು ಕೌಶಲ್ಯಾಭಿವೃದ್ಧಿ ಕೇಂದ್ರ ಇದೆ, 100% ಜಾಬ್ ಸಿಗುತ್ತೆ. 100% ಜಾಬ್ ಅಂದರೆ ಬರೀ ಕ್ಲರ್ಕು ಅಥವಾ ಯಾವುದೋ ತಹಸೀಲ್ದಾರರು ಅಥವಾ ಇದಾಗಲು ಅಲ್ಲ, ಬೇರೆ ಬೇರೆ ವಲಯಗಳಲ್ಲಿ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತ ಇದರಲ್ಲಿ ಅಲ್ಲಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಮಾಡಿದ್ದಾರೆ. ಸುಮಾರು 1 ಲಕ್ಷದಿಂದ 2 ಲಕ್ಷ ರೂಪಾಯಿ ದುಡಿಯುವಂತ ಕೌಶಲ್ಯಗಳನ್ನು ಅಲ್ಲಿ ತಿಳಿಸ್ಕೊಡ್ತಾರೆ. ಉಚಿತ ವಸತಿ ಕೊಡ್ತಾರೆ. ಬಟ್ ಎವ್ರಿಬಡಿ ಟಾಕ್ ಅಬೌಟ್ ಇಂಜಿನಿಯರಿಂಗ್ ಕಾಲೇಜ್. ಇಂಜಿನಿಯರಿಂಗ್ ಕಾಲೇಜ್ಗಿಂತ 10 ಪಟ್ಟು ಮಹತ್ವದ್ದು ಕೌಶಲ್ಯ ಅಭಿವೃದ್ಧಿ ಕೇಂದ್ರ. ಅದು ನೋಡಿ ಬರ್ರಿ, ಒಳಗಡೆ ಕ್ಯಾಂಪಸ್ ಆಗಿದೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ಯಾಂಪಸ್ ಇನ್ ಇಂಡಿಯಾ. ಯಾವುದೋ ಕೌಶಲ್ಯ ಅಭಿವೃದ್ಧಿ ಕೇಂದ್ರ. ಇದು
ಬಹಳ ಜನರಿಗೆ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ ಗೊತ್ತಿಲ್ಲ, ನಮ್ಮವರೆಗೂ ಗೊತ್ತಿಲ್ಲ. ಇಟ್ ಇಸ್ ಬೆಟರ್ ದ್ಯಾನ್ ಒಡಿಶಾ. ಪ್ರಧಾನಮಂತ್ರಿ, ನಾನು ಮೊನ್ನೆ ಒಡಿಶಾ ಹೋಗಿದ್ದೆ ಕಳೆದ ವಾರ. ಒಡಿಶಾ ಭುವನೇಶ್ವರದಲ್ಲಿ ಏನ್ ಮಾಡಿದ್ದಾರೆ, ವಿ ಆರ್ ಮಚ್ ಬೆಟರ್ ದ್ಯಾನ್ ಒಡಿಶಾ ಗವರ್ಮೆಂಟ್ ಆಫ್ ಇಂಡಿಯಾಕ್ಕಿಂತ. ಈಗ ಮತ್ತೆ 120 ಕೋಟಿ ಕೊಡ್ತಿದ್ದೇವೆ, ಸಿದ್ದರಾಮಯ್ಯ ಅವರು ಈ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಂದು ಮಾಡ್ತಾ ಇದ್ದೇವೆ. ಈಗೆಲ್ಲ ಹೈಸ್ಕೂಲ್ ತಾಲೂಕು ಗ್ರೇಡ್ 2 ತಹಶೀಲ್ದಾರ್ ಸತ್ಯಮ್ಮ, ತಾಲೂಕು ಪಂಚಾಯಿತಿ ಕಾರ್ಯ ನೌಕರಾಧಿಕಾರಿ ಸಂತೋಷ್ ಕುಮಾರ್ ಪಾಟೀಲ್, ಸಿಪಿಐ ಮೌನೇಶ್ ಪಾಟೀಲ್, ಪಟ್ಟಣ ಪಂಚಾಯಿತಿ ಅಧಿಕಾರಿ ನಾಗೇಶ್ ಬಸವರಾಜ್ ಉಳ್ಳಾಗಡ್ಡಿ, ಕೆರೆ ಬಸಪ್ಪ ನಡಗುಂದಿ, ಬಿಎಂ ಶಿರೂರ್, ಅಂಬರೀಶ್ ಹುಬ್ಬಳ್ಳಿ, ವಸಂತ ಬಾವಿಮನಿ, ಬೆಳಕಪ್ಪ ದಳ್ವಾರ್, ಅಂದಯ್ಯ ಕಳ್ಳಿಮಠ, ರಿಯಾಜ್ ರೇವಣಪ್ಪ, ಹನುಮಂತಪ್ಪ, ಡಾಕ್ಟರ್ ಶಿವನಗೌಡ, ದಾನರೆಡ್ಡಿ, ಶರಣಪ್ಪ ಗಾಂಜಿ, ರಸೂಲ್ ಸಾಬ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.